ಪರಪ್ಪನಗ್ರಹಾರ ಜೈಲಿನಿಂದ ರಿಲೀಸ್ ಆಗಿರುವಂತಹ ದರ್ಶನ್ ಹಾಗೂ ಸಂಘಟಕರ ಫೋಟೋ ಹಾಗೂ ವಿಡಿಯೋಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಈ ವಿಚಾರ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ಆಂತರಿಕ ತನಿಖೆಗೂ ಆದೇಶವನ್ನು ಕೊಡಲಾಗಿದೆ. ಡೀಟೇಲ್ಸ್ ನೋಡೋಣ ಬನ್ನಿ. ಡೆವಿಲ್ ದರ್ಶನ್ ಜೈಲಿನಲ್ಲೂ ಬಿಂದಾಸ್ ಲೈಫ್. ಕಾಸು ಕೊಟ್ರೆ ಎಲ್ಲವೂ ಖುಲ್ಲಂ ಖುಲ್ಲಾನಾ? ಅಬ್ಬಬ್ಬಾ, ಈ ಫೋಟೋ ನೋಡಿದ್ರೆ ಎಂಥವರಿಗೂ ಇದು ಜೈಲ ಅಥವಾ ಯಾವ್ದೋ ರೆಸಾರ್ಟ್ ಇರ್ಬೇಕು ಅಂತ ಫೀಲ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಕೊಲೆ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ನಟ ದರ್ಶನ್ ಹೊರಗೆ ಹೇಗೆಲ್ಲ ಬಿಂದಾಸ್ ಜೀವನ ನಡೆಸ್ತಾ ಇದ್ರೋ ಅದೇ ರೀತಿಯೇ ಜೈಲಲ್ಲಿಯೂ ದರ್ಶನ್ ಇರುವಂತೆ ಕಾಣ್ತಿದೆ. ದರ್ಶನ್ಗೆ ಬೇಕಿರೋ ವ್ಯವಸ್ಥೆಗಳೆಲ್ಲ ಮಾಡ್ಕೊಡ್ತಾ ಇರೋ ಶಂಕೆಗೆ ಜೈಲಿಂದ ಸೋರಿಕೆ ಆಗಿರುವ ಫೋಟೋಗಳು ಕಾರಣ ಆಗಿದೆ. ಅಷ್ಟಕ್ಕೂ ಜೈಲು ನಿಯಮ ಏನು ಹೇಳುತ್ತೆ, ವಿಚಾರಣಾಧೀನ ಕೈದಿಗೆ ಏನೆಲ್ಲ ಸವಲತ್ತು ಸಿಗುತ್ತವೆ, ಏನೆಲ್ಲ ಸಿಗಲ್ಲ ಅನ್ನೋದನ್ನ ನೋಡೋಣ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ. ಜೈಲು ನಿಯಮ ಏನ್ ಹೇಳುತ್ತೆ? ವಿಚಾರಣಾಧೀನ ಕೈದಿಗೆ ಅಗತ್ಯ ವಸ್ತು ಹೊರತುಪಡಿಸಿ ಉಳಿದ ಸೌಲಭ್ಯ ನೀಡುವಂತಿಲ್ಲ. ಕೋರ್ಟ್ ಅನುಮತಿ ಇಲ್ಲದೆ ಮನೆಯೂಟ ಸೇರಿ ಇತರೆ ಸೌಲಭ್ಯಗಳಿಗೆ ಅವಕಾಶ ಇಲ್ಲ. ಜೈಲಿನ ಲಾನ್ನಲ್ಲಿ ಚೇರ್, ಟೀಪಾಯ್ ಹಾಕೊಂಡು ಕುಳಿತು ಮಾತನಾಡುವಂತಿಲ್ಲ. ಜೈಲಿನ ಎಲ್ಲೆಂದರಲ್ಲಿ ಕುಳಿತು ಸಿಗರೇಟ್, ಬೀಡಿ ಸೇವನೆ ಮಾಡುವಂತಿಲ್ಲ. ಜೈಲಿಗೆ ಸಿಗರೇಟು, ಮಾದಕ ವಸ್ತು, ಮದ್ಯ ಸರಬರಾಜು, ಸೇವನೆ ಶಿಕ್ಷಾರ್ಹ ಅಪರಾಧ. ವಿಚಾರಣಾಧೀನ ಕೈದಿ ವಿಐಪಿ ಸೆಲ್ನಲ್ಲಿದ್ರೂ ಸ್ಪೆಷಲ್ ಸೆಕ್ಯೂರಿಟಿ ಕೊಡುವಂತಿಲ್ಲ. ದರ್ಶನ್ ಬೇಲ್ಗೆ ಫೋಟೋ ಕಂಟಕ. ಗ್ಯಾಂಗ್ಸ್ಟರ್ಗಳ ಜೊತೆ ನಾನು ಕಾಣಿಸ್ಕೊಂಡ್ರೆ ಜನ ಏನಂತಾರೆ ಅನ್ನೋ ಸಣ್ಣ ಪಶ್ಚಾತ್ತಾಪವಾದ್ರೂ ದರ್ಶನ್ಗೆ ಇರ್ಬೇಕಿತ್ತು. ಜೈಲಲ್ಲಿ ಕಾಸು ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತಾರೆ. ಜೈಲಿನಿಂದ ಹೊರಬರಲು ಹಾತೊರಿತಾ ಇರೋ ದರ್ಶನ್ಗೆ ಈ ಫೋಟೋ ಸಹ ಸಂಕಷ್ಟ ತಂದೊಡ್ಬಹುದು. ದರ್ಶನ್ಗೆ ಗ್ಯಾಂಗ್ಸ್ಟರ್ಗಳು, ರೌಡಿಗಳ ಜೊತೆ ನಂಟಿದೆ. ಹೊರಗೆ ಬಂದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ. ಬೇಲ್ ಕೊಡಬೇಡಿ ಅಂತ ಎಸ್ಪಿಪಿಗೆ ವಾದಿಸೋಕೆ ಇದೊಂದೇ ಫೋಟೋ ಸಾಕು ಅಂತಾರೆ ನಿವೃತ್ತ ಎಸ್ಪಿ ಎಸ್.ಕೆ. ಉಮೇಶ್. ಗ್ಯಾಂಗ್ಸ್ಟರ್ಗಳ ಜೊತೆ ಗ್ಯಾಂಗ್ ಕಟ್ಕೊಂಡು ಕೂತ್ಕೊಂಡ್ರೆ ಜನ ಏನಂತಾರೆ, ನೀನ್ ಬದಲಾವಣೆ ಆಗಿದ್ಯಾ, ನೀನು ಖಂಡಿತವಾಗ್ಲೂ ನಿನ್ ಮೇಲೆ ಒಳ್ಳೆ ಅಭಿಪ್ರಾಯ ಬರುವುದಿಲ್ಲ. ನೀನ್ ಏನೇ ಇರ್ಬೋದು, ನೀನ್ ಯಾವ ಆಕ್ಟರ್ ಆಗಿರ್ಬೋದು, ನೀನ್ ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡ್ಬಿಡ್ಬೋದು, ಆದರೆ ಮನುಷ್ಯನ ಮನಸ್ಥಿತಿ ಏನು ಅಂತದ್ದು ಇರ್ತದಲ್ಲ, ಅದು ಬದಲಾವಣೆ ಆಗ್ಬೇಕಲ್ಲ. ನಟ ದರ್ಶನ್ ಹೊರಗೆ ಹೇಗೆ ಲೈಫ್ ನ ಲೀಡ್ ಮಾಡಿದ್ರೋ ಅದೇ ರೀತಿ ಇದ್ದಾರೆ ಅನ್ನೋದಕ್ಕೆ ಇದು ಒಂದೇ ಸಾಕ್ಷಿ. ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಿದ್ರೆ, ಕೊಲೆ ಆರೋಪಿಗಳು ಮಾತ್ರ ಕಿಂಚಿತ್ತೂ ಪಶ್ಚಾತ್ತಾಪವಿಲ್ಲದೆ ಬಿಂದಾಸ್ ಆಗಿರೋದು ಮಾತ್ರ ದುರಂತ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.